ವ್ಯಾಪ್ತಿಯಲ್ಲಿರುವಂತಹ ಮುದ್ದಾಪುರ ಅನ್ನುವಂಥ ಗ್ರಾಮದಲ್ಲಿ ನಿನ್ನೆ ಇವತ್ತಿನ ದಿನ ಲಕ್ಷ್ಮೀಬಾಯಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರ ಗಂಡನಾದಂತಹ ಸಾಬಣ್ಣ ಬರ್ಗಿ ಮತ್ತು ಇವರಿಗೆ ಮದುವೆಯಾಗಿ ಸುಮಾರು 13 ವರ್ಷ ಮದುವೆಯಾಗಿದೆ. ಒಟ್ಟು 5 ಜನ ಮಕ್ಕಳಿದ್ದರು. ಲಕ್ಷ್ಮೀಬಾಯಿ ಬರ್ಗಿ ಅವ್ರದ್ದು ಕೂಡ ಅಲ್ಲೇ ಅವರ ಅಣ್ಣನ ಮನೆಗೆ ವರಮಹಾಲಕ್ಷ್ಮಿ ಪೂಜೆ ಅಂತಂತೇಳಿ ಇಬ್ಬರು ಮಕ್ಕಳನ್ನ ಕರ್ಕೊಂಡೋಗಿರ್ತಾರೆ. ಇನ್ನೊಬ್ಬ ಮಗ ಅಜ್ಜಿ ಜೊತೆಗೆ ಕೋಲಾರದಲ್ಲಿದ್ದಾರೆ. ಇನ್ನಿಬ್ಬರು ಮಕ್ಕಳು ಮತ್ತು ತಂದೆ ತೋಟದ ವಸ್ತಿಯಲ್ಲಿ ಅವ್ರದ್ದು 8 ಎಕರೆ ಜಮೀನಿದ್ದು ಅವರ ಜಮೀನಲ್ಲೇ ಬಾವಿ ಇದೆ. ಮಧ್ಯಾಹ್ನ ಹೋಗಿದ್ದಾರೆ, ಬಂದು ನೋಡಿದ್ದಾರೆ. ಅಲ್ಲಿ ಬಂದು ನೋಡಿದಾಗ ಮಕ್ಕಳು ಕಂಡಿಲ್ಲ, ಗಂಡನೂ ಕಂಡಿಲ್ಲ. ತದನಂತರ ಸ್ವಲ್ಪ ಟೈಮು ಹುಡುಕಾಡಿದ್ದಾರೆ. ಯಾವಾಗ ಇವರು ಬಾವಿ ಹತ್ರ ಹೋಗಿ ಸುಮಾರು ಒಂದು 4:30-5 ಗಂಟೆಗೆ ಬಾವಿ ಹತ್ರ ಹೋದಾಗ ಗಂಡನ ಬಟ್ಟೆ ಅಲ್ಲಿ ಬಿದ್ದಿರೋದನ್ನು ಅವರು ನೋಡಿದ್ದಾರೆ. ತದನಂತರ ಸಂಶಯ ಬಂದು ಅವರ ಸಂಬಂಧಿಕರಿಗೆ ಫೋನ್ ಮಾಡಿ, ಇಲ್ಲ ಮನೆಯಲ್ಲಿ ಯಾರೂ ಕಾಣ್ತಾ ಇಲ್ಲ, ಗಂಡನೂ ಕಾಣ್ತಾ ಇಲ್ಲ, ಇಬ್ಬರು ಮಕ್ಕಳನ್ನೂ ಕಾಣ್ತಾ ಇಲ್ಲ ಅಂತಂತೇಳಿ ಹುಡುಕಾಟ ಪ್ರಾರಂಭ ಮಾಡ್ತಾರೆ. ತದನಂತರ ರಾತ್ರಿ ಹೊತ್ತು ಬಾವಿಯಲ್ಲಿ ನೋಡಿದಾಗ ಅವರ ಇಬ್ಬರ ಮಕ್ಕಳ ಮೃತದೇಹನೂ ಕೂಡ ಪತ್ತೆಯಾಗಿದೆ. ಬಾವಿ ನೀರನ್ನು ತೆಗೆಸಿ ಚೆಕ್ ಮಾಡಿದಾಗಲೂ ಕೂಡ ಗಂಡನ ದೇಹ ಆಗಲಿ ಅಥವಾ ಮೃತದೇಹ ಆಗಲಿ ಅಥವಾ ಅವನಾಗಲಿ ಸಿಕ್ಕಿಲ್ಲ ಅಲ್ಲಿ, ಬಟ್ ಬಟ್ಟೆ ಮಾತ್ರ ಇದೆ. ಹಾಗಾಗಿ ಆ ಗಂಡ ಸಾಬಣ್ಣ ಎಲ್ಲಿದ್ದಾನೆ ಅನ್ನುವಂಥ ಒಂದು ಹುಡುಕಾಟನೂ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇಬ್ಬರ ಮಕ್ಕಳ ಮೃತದೇಹವನ್ನು ಈಗಾಗಲೇ ಹಾಸ್ಪಿಟ್ಲಿಗೆ ರವಾನಿಸಲಾಗಿದೆ. ತಾಯಿ ಆದಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಕ್ಕಳ ಸಾವಿನಲ್ಲಿ ನಮಗೆ ಸಂಶಯ ಇದೆ ಅಂತಂತೇಳಿ. ಆ ಪ್ರಕಾರ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಸಾಬಣ್ಣ ಎಲ್ಲಿದ್ದಾನೆ ಅನ್ನೋದನ್ನು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ. ಥ್ಯಾಂಕ್ ಯು. ವ್ಯಾಪ್ತಿಯಲ್ಲಿರುವಂತಹ ಮುದ್ದಾಪುರ ಅನ್ನುವಂಥ ಗ್ರಾಮದಲ್ಲಿ ನಿನ್ನೆ ಇವತ್ತಿನ ದಿನ ಲಕ್ಷ್ಮೀಬಾಯಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರ ಗಂಡನಾದಂತಹ ಸಾಬಣ್ಣ ಬರ್ಗಿ ಮತ್ತು ಇವರಿಗೆ ಮದುವೆಯಾಗಿ ಸುಮಾರು 13 ವರ್ಷ ಮದುವೆಯಾಗಿದೆ. ಒಟ್ಟು 5 ಜನ ಮಕ್ಕಳಿದ್ದರು. ಲಕ್ಷ್ಮೀಬಾಯಿ ಬರ್ಗಿ ಅವ್ರದ್ದು ಕೂಡ ಅಲ್ಲೇ ಅವರ ಅಣ್ಣನ ಮನೆಗೆ ವರಮಹಾಲಕ್ಷ್ಮಿ ಪೂಜೆ ಅಂತಂತೇಳಿ ಇಬ್ಬರು ಮಕ್ಕಳನ್ನ ಕರ್ಕೊಂಡೋಗಿರ್ತಾರೆ. ಇನ್ನೊಬ್ಬ ಮಗ ಅಜ್ಜಿ ಜೊತೆಗೆ ಕೋಲಾರದಲ್ಲಿದ್ದಾರೆ. ಇನ್ನಿಬ್ಬರು ಮಕ್ಕಳು ಮತ್ತು ತಂದೆ ತೋಟದ ವಸ್ತಿಯಲ್ಲಿ ಅವ್ರದ್ದು 8 ಎಕರೆ ಜಮೀನಿದ್ದು ಅವರ ಜಮೀನಲ್ಲೇ ಬಾವಿ ಇದೆ. ಮಧ್ಯಾಹ್ನ ಹೋಗಿದ್ದಾರೆ, ಬಂದು ನೋಡಿದ್ದಾರೆ. ಅಲ್ಲಿ ಬಂದು ನೋಡಿದಾಗ ಮಕ್ಕಳು ಕಂಡಿಲ್ಲ, ಗಂಡನೂ ಕಂಡಿಲ್ಲ. ತದನಂತರ ಸ್ವಲ್ಪ ಟೈಮು ಹುಡುಕಾಡಿದ್ದಾರೆ. ಯಾವಾಗ ಇವರು ಬಾವಿ ಹತ್ರ ಹೋಗಿ ಸುಮಾರು ಒಂದು 4:30-5 ಗಂಟೆಗೆ ಬಾವಿ ಹತ್ರ ಹೋದಾಗ ಗಂಡನ ಬಟ್ಟೆ ಅಲ್ಲಿ ಬಿದ್ದಿರೋದನ್ನು ಅವರು ನೋಡಿದ್ದಾರೆ. ತದನಂತರ ಸಂಶಯ ಬಂದು ಅವರ ಸಂಬಂಧಿಕರಿಗೆ ಫೋನ್ ಮಾಡಿ, ಇಲ್ಲ ಮನೆಯಲ್ಲಿ ಯಾರೂ ಕಾಣ್ತಾ ಇಲ್ಲ, ಗಂಡನೂ ಕಾಣ್ತಾ ಇಲ್ಲ, ಇಬ್ಬರು ಮಕ್ಕಳನ್ನೂ ಕಾಣ್ತಾ ಇಲ್ಲ ಅಂತಂತೇಳಿ ಹುಡುಕಾಟ ಪ್ರಾರಂಭ ಮಾಡ್ತಾರೆ. ತದನಂತರ ರಾತ್ರಿ ಹೊತ್ತು ಬಾವಿಯಲ್ಲಿ ನೋಡಿದಾಗ ಅವರ ಇಬ್ಬರ ಮಕ್ಕಳ ಮೃತದೇಹನೂ ಕೂಡ ಪತ್ತೆಯಾಗಿದೆ. ಬಾವಿ ನೀರನ್ನು ತೆಗೆಸಿ ಚೆಕ್ ಮಾಡಿದಾಗಲೂ ಕೂಡ ಗಂಡನ ದೇಹ ಆಗಲಿ ಅಥವಾ ಮೃತದೇಹ ಆಗಲಿ ಅಥವಾ ಅವನಾಗಲಿ ಸಿಕ್ಕಿಲ್ಲ ಅಲ್ಲಿ, ಬಟ್ ಬಟ್ಟೆ ಮಾತ್ರ ಇದೆ. ಹಾಗಾಗಿ ಆ ಗಂಡ ಸಾಬಣ್ಣ ಎಲ್ಲಿದ್ದಾನೆ ಅನ್ನುವಂಥ ಒಂದು ಹುಡುಕಾಟನೂ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇಬ್ಬರ ಮಕ್ಕಳ ಮೃತದೇಹವನ್ನು ಈಗಾಗಲೇ ಹಾಸ್ಪಿಟ್ಲಿಗೆ ರವಾನಿಸಲಾಗಿದೆ. ತಾಯಿ ಆದಂಥವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಕ್ಕಳ ಸಾವಿನಲ್ಲಿ ನಮಗೆ ಸಂಶಯ ಇದೆ ಅಂತಂತೇಳಿ. ಆ ಪ್ರಕಾರ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಸಾಬಣ್ಣ ಎಲ್ಲಿದ್ದಾನೆ ಅನ್ನೋದನ್ನು ಆದಷ್ಟು ಬೇಗ ಪತ್ತೆ ಮಾಡಲಾಗುತ್ತೆ. ಥ್ಯಾಂಕ್ ಯು. ಭಾರತೀಯರ ಪ್ರತಿ ಸಂಪ್ರದಾಯವು ಪ್ರೀತಿ ಮತ್ತು ಪರಂಪರೆಯ ಕತೆ ಸಾರುತ್ತದೆ. ಈ ಆಷಾಢದಲ್ಲಿ ಶುಭ ಲಾಭಗಳೊಂದಿಗೆ ನಿಮ್ಮ ಸಂಭ್ರಮವನ್ನು ಇನ್ನಷ್ಟು ವಿಶೇಷಗೊಳಿಸಿ. ಚಿನ್ನ, ಅನ್ಕಟ್ ಮತ್ತು ಅಮೂಲ್ಯ ರತ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 30% ವರೆಗೆ ರಿಯಾಯಿತಿ ಮತ್ತು ವಜ್ರಾಭರಣಗಳ ವಜ್ರದ ಮೌಲ್ಯದ ಮೇಲೆ 30% ವರೆಗೆ ರಿಯಾಯಿತಿ ಪಡೆಯಿರಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಮಾತ್ರ.